ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ, ನಾವು ಈ ದಿನದಲ್ಲಿ ಸಿಲುವೆಯಲ್ಲಿ ಏಸಪ್ಪ ಮಾತನಾಡಿರೋಂಥ 7 ಮಾತುಗಳು, ಅದರಲ್ಲಿ ನಾವು 2ನೇ ಮಾತನ್ನು ನಾವು ನೋಡೋಣ. ಸುವಾರ್ತೆ 23ನೇ ಅಧ್ಯಾಯ, ಅದರಲ್ಲಿ 42ನೇ ವಚನ ವಾಕ್ಯ ಹೇಳುತ್ತಂದರೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಯೇಸಪ್ಪ ಸಿಲುವೆ ಮೇಲೆ ಇರುವಂಥ ಸಮಯದಲ್ಲಿ ಬಲಗಡೆ ಒಂದು ಕಳ್ಳ, ಎಡಗಡೆ ಒಂದು ಕಳ್ಳ, ಇಬ್ಬರು ಕಳ್ಳರು ನೋಡ್ರಿ. ಅವರು ಅನ್ಯಾಯ ಮಾಡಿದ್ದಾರೆ, ಅಧರ್ಮ ಮಾಡಿದ್ದಾರೆ, ಅನೇಕ ರೀತಿಯಾದ ತಪ್ಪುಗಳನ್ನ, ಪಾಪಗಳನ್ನ ಅವ್ರು ಮಾಡಿದ್ದಾರೆ. ಅವರು ಮಾಡಿರೋ ಪಾಪಕ್ಕೆ ಅವರು ಸರಿಯಾದ ಶಿಕ್ಷೆನ ಅನುಭವಿಸಿಕೊಂಡಿದ್ದಾರೆ. ಅವರು ಮಾಡಿರೋಂಥ ಅನೀತಿಗೆ ಸರಿಯಾದ ದಂಡನೆಗಳನ್ನ ಅವರು ಅನುಭವಿಸಿಕೊಂಡಿದ್ದಾರೆ. ಪಾಪವೇ ಮಾಡದೆ ಪರಿಶುದ್ಧ ಉಳ್ಳವನು, ನೀತಿವಂತನು, ಸರ್ವಶಕ್ತನಾಗಿರೋ ದೇವರು ಅವರ ಮಧ್ಯದಲ್ಲಿ 3ನೇ ವ್ಯಕ್ತಿಯಾಗಿ ಅವರ ಮಧ್ಯದಲ್ಲಿ ಆ ಒಂದು ಸಿಲುವೆ ಮೇಲೆ ಏಸಪ್ಪ ಭಯಂಕರವಾಗಿ ಆ ಹಿಂಸೆ ಕಷ್ಟಗಳನ್ನು ಅನುಭವಿಸಿ ಆ ನೋವಿನಲ್ಲಿ ಆತನಿದ್ದಾನೆ. ಆ ಸಮಯದಲ್ಲಿ ಯೇಸು ಸ್ವಾಮಿಯ ಒಂದು ಕಡೆಯಲ್ಲಿರುವಂಥ ಒಂದು ಕಳ್ಳ, ಆ ಸಿಲುವೆ ಮೇಲಿರೋಂಥ ಆ ಕಳ್ಳ ಯೇಸುವನ್ನು ನೋಡಿ ಏನು ಮಾಡ್ತಾನೆ, ಅವನು ಯೇಸುವನ್ನು ನೋಡಿ ಪರಿಹಾಸ್ಯ ಮಾಡ್ತಾ ಇದ್ದಾನೆ. ಯಾವ ರೀತಿ ಅಂದರೆ, ನಿನ್ನನ್ನು ನೀನು ರಕ್ಷಿಸಿಕೋ ಮತ್ತು ನಮ್ಮನ್ನು ರಕ್ಷಿಸು. ಆ ಕಳ್ಳ ಹೇಳೋ ಮಾತೇನು ಗೊತ್ತಾ, ನಿನ್ನನ್ನು ನೀನು ರಕ್ಷಿಸಿಕೊಂಡು ಮತ್ತು ನಮ್ಮನ್ನು ರಕ್ಷಿಸು ಅಂತ ಇದೆ. ಆ ಸಮಯದಲ್ಲಿ ಮತ್ತೊಂದು ಕಳ್ಳ ಹೇಳ್ತಾ ಇದ್ದಾನೆ, ಅವನನ್ನು ಗದರಿಸಿ, ಸುಮ್ಮನಿರು, ನಾವು ಸರಿಯಾದ ದಂಡನೆಗಳನ್ನು ಅನುಭವಿಸಿಕೊಂಡಿದ್ದೇನೆ, ಈತನು ಅಲ್ಲದೇನೂ ಮಾಡಲಿಲ್ಲ ಎಂದು ಒಂದು ಕಳ್ಳ ಮತ್ತೊಂದು ಕಳ್ಳನ್ನು ಏನು ಮಾಡ್ತಾ ಇದ್ದಾನೆ, ಗದರಿಸಿ ಅವನು ಬುದ್ಧಿ ಹೇಳಿಕೊಂಡಿದ್ದಾನೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಮತ್ತೆ ಆ ಕಳ್ಳ ಏನು ಹೇಳ್ತಾ ಇದ್ದಾನೆಂದರೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಇದ್ದಾನೆ. ಒಡ್ಡನೆ ಯೇಸು ಆ ಕಳ್ಳನ ಕಡೆ ನೋಡಿ ಯೇಸು ಹೇಳ್ತಾರೆ, ಇವತ್ತೇ ನೀನು ನನ್ನ ಸಂಗಡ ಪರದೇಸಿನಲ್ಲಿರುವೆಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಹಲ್ಲೆಲೂಯಾ. ನೋಡ್ರಿ, ಒಂದು ಕಳ್ಳ ದೇವರನ್ನ ಪರಿಹಾಸ್ಯ ಮಾಡ್ದ, ಮತ್ತೊಂದು ಕಳ್ಳ ದೇವರ ಸಮ್ಮುಖದಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಯೇಸುವನ್ನು ಹೇಳ್ತಾ ಇದ್ದಾನೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ಅವನಿಗೆ ಯೇಸಪ್ಪ ಜೀವಿಸಿದಂಥ ಕಾಲದಲ್ಲಿ ಯೇಸು ಎಲ್ಲ ಕಡೆಗಳಲ್ಲಿ ಹೋಗಿ ದೇವರ ರಾಜ್ಯವನ್ನು ಕುರಿತು ಜನಾಂಗಗಳ ಮಧ್ಯದಲ್ಲಿ ಅದನ್ನು ಪ್ರಚುರಗೊಳಿಸಿಕೊಂಡಿರುವಾಗೆ, ಒಂದು ವೇಳೆ ಈ ಕಳ್ಳ ಯೇಸುವಿನ ಆ ಒಂದು ಉಪದೇಶಗಳನ್ನ ಕೇಳಿರ್ಬೋದು, ಯೇಸುವಿನ ರಾಜ್ಯವನ್ನು ಕುರಿತು, ಆತನ ಉಪದೇಶಗಳನ್ನು ಕುರಿತು ಅಲ್ವಾ, ಆತನು ಮಾಡಿರುವಂಥ ಎಲ್ಲ ಒಂದು ಪ್ರಸಂಗಗಳನ್ನು ಕುರಿತು ಆತನು ಕೇಳಿರ್ತಾನೆ. ಕೇಳಿರೋ ಸಮಯದಲ್ಲಿ ಕೂಡ ಆತನು ದೇವರ ಕಡೆ ತಿರುಗದೆ ಒಂದು ವೇಳೆ ಆದರೆ ಕೇಳಿರ್ತಾನೆ ಅಷ್ಟೇ. ಆದರೆ ಒಂದು ಸಮಯ ಬಂದಾಗ ಸಿಲುವೆ ಮೇಲೆ ಆತನು ಯೇಸುವಿನ ರಾಜ್ಯವನ್ನು ಕುರಿತು ಅವನು ನೆನೆಸಿಕೊಂಡು ಯೇಸುವಿನ ಬಳಿಯಲ್ಲಿ ಅವನು ಹೇಳ್ತಾನೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗೆ ನನ್ನನ್ನು ನೆನೆಸಿಕೋ. ಆಗ ಯೇಸುವಿಗೆ ಒಂದು ರಾಜ್ಯ ಉಂಟು, ಆ ರಾಜ್ಯಕ್ಕೆ ಆತನೇ ರಾಜ್ಯನಾಗಿದ್ದಾನೆ ಅಂದ್ಬಿಟ್ಟು ಆತನು ಒಂದು ವೇಳೆ ಅರ್ತಿರ್ತಾನೆ. ಹಾಗಾಗಿ ಆ ಕೊನೆ ನಿಮಿಷದಲ್ಲಿ ಸಿಲುವೆ ಮೇಲೆ ಪ್ರಾಣ ಹೋಗುವಂಥ ಕೊನೆ ನಿಮಿಷದಲ್ಲಿ ಅವನು ಯೇಸುವಿನ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ಅವನು ಯೇಸುವನ್ನು ಕುರಿತು, ಆ ರಾಜ್ಯವನ್ನು ಕುರಿತು ಮಾತನಾಡಿಕೊಂಡಿದ್ದಾನೆ. ಆದರೆ ಯೇಸಪ್ಪ ಒಡನೆ, ಇವತ್ತೇ ನೀನು ನನ್ನ ಸಂಗಡ ಪರದೇಸಿನಲ್ಲಿ ಇರುವಿ. ಹಲ್ಲೆಲೂಯಾ. ನೋಡ್ರಿ, ಒಂದು ಕಳ್ಳ ದೇವನ ಪರಿಹಾಸ್ಯ ಮಾಡ್ದ, ದೇವರು ಮುಂದೆ ತಗ್ಗಿಸಿಕೊಳ್ಳದೆ ಅವನು ಯೇಸುವನ್ನು ಕುರಿತು, ನಿನ್ನನ್ನು ನೀನೇ ರಕ್ಷಿಸಿಕೊ ಅಂದರೆ, ನಿನ್ನ ದೇವರಾಗಿದ್ದರೆ, ರಕ್ಷಕನಾಗಿದ್ದರೆ
ನೀನು ದೇವರಾಗಿ ರಕ್ಷಕನಾಗಿದ್ದರೆ ನಿನ್ನ ರಕ್ಷಿಸಿಕೋ, ಆಮೇಲೆ ನನ್ನನ್ನೇ ರಕ್ಷಿಸು. ಅವನ ಮಾತಿನಲ್ಲಿ ತಾಳ್ಮೆ ಇರಲಿಲ್ಲ, ಅವನ ಮಾತಿನಲ್ಲಿ ದೀನತೆ ಇರಲಿಲ್ಲ, ಅವನ ಮಾತಿನಲ್ಲಿ ತಗ್ಗಿಸುವಿಕೆ ಇರಲಿಲ್ಲ. ಅವನು ತನ್ನ ಮಾತಿನ ಮೂಲಕವಾಗಿ ಅಲ್ಲಿ ದೇವನ್ನ ಏನ್ ಮಾಡ್ತಾ ಇದ್ದಾನೆ, ದೂಷಿಸಿರ್ತಾನೆ, ಅಪಹಾಸ್ಯಗೈಸಿರ್ತಾನೆ, ತನ್ನನ್ನ ದೇವರ ಸಮ್ಮುಖದಲ್ಲಿ ಹೆಚ್ಚಿಸಿಕೊಂಡಿರ್ತಾನೆ. ಆದರೆ ದೇವರು ಅವನ ಪ್ರಾರ್ಥನೆಯನ್ನ ಕೇಳಲಿಲ್ಲ. ಮತ್ತೊಂದು ಕಳ್ಳ ನೋಡ್ರಿ, ಅವನ ಪ್ರಾರ್ಥನೆ ಯೇಸು ಸ್ವಾಮಿ ಕೇಳಿದರು. ಅವನ ಪ್ರಾರ್ಥನೆ ಏನು? ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನ ನೆನೆಸಿಕೋ. ಹಲ್ಲೆಲೂಯ. ದೇವ ಮಕ್ಕಳೇ, ನಾವು ದೇವರ ಮುಂದೆ ಏನ್ ಮಾಡಬೇಕು? ತಗ್ಗಿಸಿಕೊಳ್ಳಬೇಕು. ಅನೇಕರು ಈ ದಿನಗಳಲ್ಲಿ ಯೇಸು ನಿಜವಾದ ದೇವರ, ಯೇಸು ನಿಜವಾದ ದೇವರ? ಆತನು ದೇವರಲ್ಲ, ಆತನು ಒಬ್ಬ ಪವಾಡ ಪುರುಷ, ಒಬ್ಬ ದೂತ ಅಲ್ವಾ? ಮತ್ತೆ ಆತನು ದೇವರು ಅಲ್ಲ ಅಂದ್ಬಿಟ್ಟು ಕೆಲವರು ವಾದ ಮಾಡ್ತಾರೆ. ಕೆಲವರು ಆತನು ಒಬ್ಬ ಪವಾಡ ಪುರುಷ, ಆತನು ದೇವರಿಗಿಂತ ಕೆಳಗಿನ ಮಟ್ಟದಲ್ಲಿರುವವನೆಂದು ಕೆಲವರು ವಾದ ಮಾಡ್ತಾರೆ. ಹಲ್ಲೆಲೂಯ. ಹೇಗೋ ಅನೇಕರು ಏನ್ ಮಾಡ್ತಾರೆ, ಯೇಸು ಬಂದು ಹೊರದೇಶ ದೇವರು, ಆತನು ನಮ್ಮ ದೇವರಲ್ಲ. ಹಲ್ಲೆಲೂಯ. ತುಂಬಾ ಜನ ಏನ್ ಮಾಡ್ತಾರೆ, ಯೇಸುವಿನ ಕುರಿತು ವಿಧ ವಿಧವಾಗಿ ವಾದ ಮಾಡೋರು ಇರ್ತಾರೆ. ಆದ್ರೆ ಅವರೆಲ್ಲರಿಗೂ ಆ ವಾದ ಮಾಡೋ ವಿಷಯಗಳಲ್ಲಿ ಅವ್ರು ಏನ್ ಮಾಡ್ತಾರೆ, ದೇವರ ಮುಂದೆ ತನ್ನನ್ನ ಅಹಂಕಾರಗಳಿಂದ ಮಾತನಾಡಿಕೊಳ್ತಾರೆ ಎಂದು ಕಾಣುತ್ತೆ. ಆ ರೀತಿಯಾಗಿ ವಾದ ಮಾಡದೆ ಯೇಸುವಿನ ಮುಂದೆ ನಾವೇನ್ ಮಾಡಬೇಕು? ಕಳ್ಳನ ಹಾಗೆ ತಗ್ಗಿಸಿಕೊಳ್ಳಬೇಕು. ಅಂದ್ರೆ ಭೂಮಿ ಆಕಾಶಗಳನ್ನ ನೋಡುವಂತ ಈ ಭೂಮಿ ಆಕಾಶಗಳು, ಈ ಸಕಲ ಜಗತ್ತು ಸೃಷ್ಟಿ, ಇದೆಲ್ಲ ಯೇಸುವಿನ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಿದೆ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂದು ಬರೆಯಲ್ಪಟ್ಟಿದೆ. ಯೇಸುವಿನ ಮೂಲಕವಾಗಿ ಜಗತ್ತು ಸೃಷ್ಟಿಸಲ್ಪಟ್ಟಿದೆ. ಆತನೇ ಸರ್ವಶಕ್ತಿಯುಳ್ಳ ದೇವನಾಗಿದ್ದಾನೆ. ಆತನ ಮೂಲಕವಾಗಿ ಮನುಷ್ಯನಿಗೆ ಪಾಪ ಪರಿಹಾರವು, ಮೋಕ್ಷಕ್ಕೆ ಹೋಗುವಂತ ಮಾರ್ಗವು ಯೇಸುವೇ ಆಗಿದ್ದಾನೆ. ಯಾರೆಲ್ಲ ಯೇಸುವಿನ ಪಾದದಲ್ಲಿ ತಮ್ಮನ್ನ ತಗ್ಗಿಸಿಕೊಳ್ಳುತ್ತಾರೋ ಅವರಿಗೆ ಆ ರಾಜ್ಯವನ್ನ ಅವರು ಪಡೆದುಕೊಳ್ಳುವರಾಗಿರ್ತಾರೆ. ಅವರು ಪಾಪಗಳ ಪರಿಹಾರವನ್ನು ಪಡೆದುಕೊಳ್ತಾರೆ, ಶಾಂತಿ ಸಮಾಧಾನಗಳನ್ನು ಪಡೆದುಕೊಳ್ಳುತ್ತಾರೆ, ಮೋಕ್ಷಕ್ಕೆ ಹೋಗುವ ಮಾರ್ಗಗಳನ್ನು ಪಡೆದುಕೊಳ್ತಾರೆ, ನಿತ್ಯ ಜೀವಕ್ಕೆ ಬಾಧ್ಯರಾಗಿರ್ತಾರೆ. ಯಾರು ಯೇಸುವಿನ ಬಳಿಯಲ್ಲಿ ತಗ್ಗಿಸಿಕೊಂಡು ಆತನನ್ನ ಈ ರೀತಿಯಾಗಿ ಹುಡುಕುವಂತ ಮನುಷ್ಯರಿಗೆ, ವ್ಯಕ್ತಿಗಳಿಗೆ ಈ ಕಾರ್ಯಗಳು ಅವರಿಗೆ ಆಶೀರ್ವಾದವಾಗಿ ದೊರಕುತ್ತೆ. ಹಲ್ಲೆಲೂಯ. ಓ ದೇವ ಜನರೇ, ಈ ಕೊನೆ ಕಾಲದಲ್ಲಿ ಯೇಸು ಸ್ವಾಮಿ ತನ್ನ ರಾಜ್ಯವನ್ನು ಪಡೆದವನಾಗಿ ಮತ್ತೆ ಈ ಲೋಕಕ್ಕೆ ಬರುವನಾಗಿರ್ತಾನೆ. ಪ್ರಕಟಣೆ 19ನೇ ಅಧ್ಯಾಯ, ಪ್ರಕಟಣೆ 19ನೇ ಅಧ್ಯಾಯ 14ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ. ವಾಕ್ಯ ಹೇಳುತ್ತೆ, ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರು ಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುವರು. ದೇವರ ವಾಕ್ಯ ಹೇಳುತ್ತೆ, ಪರಲೋಕ ರಾಜ್ಯವನ್ನ ಪಡೆದು ಯೇಸು ಈ ಲೋಕಕ್ಕೆ ಬರುತ್ತಾನೆ. ಅವರು ಬರುವಾಗೆ ಆತನ ಸಂಗಡ ಎಲ್ಲ ಪರಲೋಕದ ಸೈನ್ಯದವರು ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನಿರ್ಮಲರಾಗಿ ಬಿಳಿ ಕುದುರೆಗಳ ಮೇಲೆ ಕೂತು ಯೇಸುವಿನ ಹಿಂದೆ ಈ ಲೋಕಕ್ಕೆ ಬರುವರು. ಹಲ್ಲೆಲೂಯ. ಆಗ ಯೇಸು ತನ್ನ ರಾಜ್ಯವನ್ನ ಪಡೆದವನಾಗಿ ಈ ಲೋಕಕ್ಕೆ ಆತನು ಬರುತ್ತಾನೆ. ಆತನು ಈ ಲೋಕದಲ್ಲಿ ಬಂದು 1000 ವರ್ಷಗಳು ಈ ಭೂಮಿಯ ಮೇಲೆ ಆತನು ಆಳ್ವಿಕೆ ಮಾಡುತ್ತಾನೆ. 1000 ವರ್ಷ ಇಡೀ ಲೋಕವನ್ನ ಯೇಸು ರಾಜಾದಿರಾಜನಾಗಿ ಈ ಭೂಮಿಯನ್ನ, ಜನಾಂಗಗಳನ್ನ ಆತನು ಆಳ್ವಿಕೆ ಮಾಡುತ್ತಾನೆ. ಇನ್ನ ಸ್ವಲ್ಪ ಕಾಲದಲ್ಲಿ ನೋಡ್ರಿ, ಈ ಲೋಕಕ್ಕೆ ಯೇಸು ಬೇಗನೆ ಬರುತ್ತಾನೆ. ಅದಕ್ಕಾಗಿ ನಾವುಗಳೇನಾಗಿರ್ಬೇಕಂತೆ? ಆಯತ್ತವಾಗಿರಬೇಕು. ಈ ಕೊನೆ ಕಾಲದಲ್ಲಿ ಅಲ್ವಾ, ಗರ್ವದಿಂದ ಮಾತನಾಡದೆ, ಅಹಂಕಾರಗಳಿಂದ ಮಾತನಾಡದೆ, ವಾದಗಳನ್ನು ಮಾಡದೆ,
ಅಲ್ವಾ? ನಾವೇನ್ ಮಾಡಬೇಕು? ಯೇಸುವಿನ ಕಡೆ ತಿರುಗಿಕೊಳ್ಳಬೇಕು. ಯಾಕಂದ್ರೆ ಈ ಲೋಕ ಅಂತ್ಯ, ಈ ಲೋಕಕ್ಕೆ ಒಂದು ಅಂತ್ಯ ಇದೆ. ಈ ಲೋಕಕ್ಕೆ ಒಂದು ಅಂತ್ಯ ಇದೆ. ಎಲ್ಲ ಸೃಷ್ಟಿಗೂ ಒಂದು ಅಂತ್ಯ ಇದೆ. ಮನುಷ್ಯನಿಗೆ ಒಂದು ಅಂತ್ಯ ಇದೆ. ಈ ಅಂತ್ಯವನ್ನ ಅಲ್ವಾ ಅಂತ್ಯಗೊಳಿಸಲು ಯೇಸು ಈ ಲೋಕಕ್ಕೆ ಬರುತ್ತಾನೆ. ಹಾಗಾಗಿ ಈ ಕೊನೆ ಕಾಲದಲ್ಲಿ ಏನ್ ಮಾಡಬೇಕು? ಆ ಸಿಲುವೆ ಮೇಲೆ ಯೇಸು ಎಲ್ಲಾ ಮನುಷ್ಯರಿಗಾಗಿ ರಕ್ತ ಚೆಲ್ಲಿದ್ದಾನೆ. ಆ ರಕ್ತದಿಂದಲೇ ಪಾಪ ಪರಿಹಾರ, ಪ್ರಾಣ ಕೊಟ್ಟಿದ್ದಾನೆ. ಅವರ ಪ್ರಾಣ ಕೊಡಲ್ಪಟ್ಟಿರೋದ್ರಿಗೆ ಇವತ್ತು ಎಲ್ಲ ಪ್ರಾಣಗಳು ನರಕದಿಂದ ರಕ್ಷಿಸಲ್ಪಟ್ಟಿದೆ. ಸಿಲುವೆ ಮೇಲೆ ನಮ್ಮ ಮೇಲೆ ಹೊರಸಬೇಕಾದ ಅಪರಾಧಗಳನ್ನು, ಅಕ್ರಮಗಳನ್ನು, ಅನೀತಿಗಳನ್ನು, ಅನ್ಯಾಯಗಳನ್ನು, ಎಲ್ಲ ಪಾಪ ಶಾಪಗಳನ್ನು ಸಿಲುವೆ ಮೇಲೆ ಯೇಸು ಎಲ್ಲರಿಗಾಗಿ ಒತ್ತಿ ತೀರಿಸಿದ್ದಾನೆ. ಹೀಗಾಗಿ ಈ ಕೊನೆ ಕಾಲದಲ್ಲಿ ಏನ್ ಮಾಡಬೇಕು? ಎಲ್ಲರೂ ಯೇಸುವಿನ ಕಡೆ ತಿರುಗಿಕೊಂಡು ಆ ಕಳ್ಳನ ಹಾಗೆ ಆ ಸಿಲುವೆ ಬಳಿಗೆ ಬಂದು ಯೇಸುವನ್ನು ಕುರಿತು ನಾವೇನ್ ಮಾಡಬೇಕು? ತಾಳ್ಮೆಯುಳ್ಳವರಾಗಿ, ಯೇಸುವೆ ನೀನೇ ಸತ್ಯ ದೇವರು, ನೀನೇ ನಮಗಾಗಿ ಸಿಲುವೆ ಹೊತ್ತು ನಮಗಾಗಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿರುವ ದೇವರು, ಸತ್ತು ಮೂರನೇ ದಿನ ಜೀವದಿಂದ ಎದ್ದು ಬಂದಿದ್ದೀರಾ, ನಾವು ನಿಮ್ಮನ್ನ ನಂಬುತ್ತೇವೆ ಎಂದು ಸಿಲುವೆ ಬಳಿಗೆ ಬಂದು ಆತನ ನೋಡಿ ತಮ್ಮನ್ನ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುವುದಾದರೆ ಯೇಸು ಕರುಣೆಯುಳ್ಳ ದೇವರು, ಕ್ಷಮಿಸಿ ಅವರಿಗೆ ತನ್ನ ರಾಜ್ಯವನ್ನ ಅವ್ರಿಗೆ ಆತನು ಕೊಡಲು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹೀಗಾಗಿ ನಾವು ಪ್ರತಿಯೊಬ್ಬರು ಏನ್ ಮಾಡಬೇಕು ಅಲ್ವಾ? ಮೊದಲನೇ ಕಳ್ಳ ಮಾತನಾಡ್ನಲ್ಲ ನೋಡ್ರಿ, ಅವನು ರಾಜ್ಯವನ್ನು ಕಳೆದುಕೊಂಡ, ರಕ್ಷಣೆಯನ್ನು ಕಳೆದುಕೊಂಡ. ಅವನ ಮುಂದೆ ರಕ್ಷಣೆ ಕೊಡುವ ರಕ್ಷಕ ನಿಂತಿದ್ದಾನೆ. ಅವನ ಮುಂದೆ ತನ್ನ ರಾಜ್ಯವನ್ನು ಕೊಡುವ ರಾಜಾದಿರಾಜ ನಿಂತಿದ್ದಾನೆ. ಆದರೆ ಆ ಮೊದಲನೇ ಕಳ್ಳ ಅದನ್ನ ಕಳೆದುಕೊಂಡ, ರಕ್ಷಣೆಯನ್ನು ಕಳೆದುಕೊಂಡ, ದೇವರ ರಾಜ್ಯವನ್ನು ಕಳೆದುಕೊಂಡ, ಪಾಪ ಪರಿಹಾರ, ಕ್ಷಮೆ ಎಲ್ಲವನ್ನೂ ಕಳೆದುಕೊಂಡ. ನಿತ್ಯ ನರಕ ರಾಜ್ಯವನ್ನ ಪ್ರವೇಶಿಸಲು ಅವನು ತನ್ನನ್ನು ಆಯತಪಡಿಸಿಕೊಂಡ. ಆದರೆ ಎರಡನೇ ಕಳ್ಳ ನೋಡುವಾಗೆ ಅವನು ರಕ್ಷಣೆ ಪಡೆದುಕೊಂಡ, ದೇವರ ರಾಜ್ಯವನ್ನು ಪಡೆದುಕೊಂಡ, ದೇವರ ಎಲ್ಲ ಕ್ಷಮೆ, ಬಿಡುಗಡೆ ಅವನು ಪಡೆದುಕೊಂಡ ದೇವ ಮಕ್ಕಳೇ. ಹೀಗಾಗಿ ನಾವು ಮೊದಲನೇ ಕಳ್ಳನ ಹಾಗೆ ನಾವು ಮಾತನಾಡಬಾರದು, ಆ ರೀತಿಯಾಗಿ ನಾವು ಜೀವಿಸಬಾರದು, ಹೆಚ್ಚಿಸಿಕೊಳ್ಳಬಾರದು, ವಾದ ಮಾಡಿಕೊಂಡಿರಬಾರದು. ಎರಡನೇ ಕಳ್ಳನ ಹಾಗೆ ಪ್ರತಿಯೊಬ್ಬರು ತನ್ನನ್ನ ತಗ್ಗಿಸಿಕೊಂಡು ದೇವರ ಮುಂದೆ ಬಂದು ತಲೆ ಬಾಗುವಾಗ ಯೇಸು ಕರುಣೆಯುಳ್ಳವನಾಗಿ ಅವರಿಗೆ ಕ್ಷಮೆ ಕೊಟ್ಟು, ರಕ್ಷಣೆ ಕೊಟ್ಟು, ತನ್ನ ರಾಜ್ಯವನ್ನ ಅವರಿಗೆ ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹೀಗಾಗಿ ಈ ಎರಡನೇ ಮಾತು ಯೇಸು ಸಿಲುವೆ ಮೇಲೆ ಹೇಳಿದ್ರಲ್ವಾ, ಇವತ್ತೇ ನೀನು ನನ್ನ ಸಂಗಡ ಪರದೇಸಿನಲ್ಲಿರುವೆ. ನೋಡ್ರಿ, ಯೇಸುನು ಆ ಸಿಲುವೆ ಮೇಲೆ ಸತ್ರು, ಉಣಲ್ಪಟ್ರು. ಆ ಕಳ್ಳನು ಸತ್ತ, ಅವನು ಸಹ ಉಣಲ್ಪಟ್ಟಿದ್ದಾನೆ. ಆದರೆ ಯೇಸು ಜೀವದಿಂದ ಎದ್ದು ಆತನು ಪರದೇಸಿಗೆ ಹೋದ. ಪರದೇಸಿಗೆ ಯಾಕೆ ಹೋದಂದ್ರೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಯಾರೆಲ್ಲ ದೇವರ ಭಕ್ತರುಗಳು ಮರಣ ಹೊಂದಿದಾರಲ್ಲೋ ಅವರುಗಳೆಲ್ಲ ಪಾತಾಳದಲ್ಲಿ ಒಂದು ಕಡೆ ವಿಶ್ರಾಂತಿಯಲ್ಲಿ ಅವರು ವಾಸಿಸಿಕೊಂಡಿದ್ದರು. ಯಾವಾಗ ಯೇಸು ಸಿಲುವೆ ಮೇಲೆ ಮರಣ ಹೊಂದಿದನೋ ಆಗ ಯೇಸು ಅಧೋಲೋಕ ಅಂದ್ರೆ ಪಾತಾಳ, ಭೂಮಿಯ ಅದೋ ಭಾಗಕ್ಕೆ ಆತನು ಹೋಗಿ ಆ ಪಾತಾಳದಲ್ಲಿರುವಂತ ಎಲ್ಲಾ ಪರಿಶುದ್ಧವಂತನ ಆತನ ಸೆರೆ ಹಿಡಿದುಕೊಂಡು ಆತನು ಅಂದ್ರೆ ಎಲ್ಲಿ ಕರ್ಕೊಂಡು ಹೋದ್ರು? ಪರದೇಸಿ. ಆ ಪರದೇಸಿ ಪರಲೋಕದಲ್ಲಿ ಒಂದು ಸ್ಥಳದಲ್ಲಿ ಆ ಪರದೇಸಿನಲ್ಲಿ ತಗೊಂಡೋಗಿ ಯೇಸು ಆ ಭಕ್ತರುಗಳನ್ನ ಸೇರಿಸಿದ. ನೋಡ್ರಿ, ಅದೇ ಪರದೇಸಿಗೆ ಆ ಕಳ್ಳನು ಯೇಸುವಿನೊಟ್ಟಿಗೆ ಆತನು ಪ್ರವೇಶ ಮಾಡಿದ. ನೋಡಿದ್ರೆ ಎಷ್ಟು ಒಳ್ಳೆ ಆಶೀರ್ವಾದನ ಕಳ್ಳ ಪಡೆದುಕೊಂಡ. ಆದರೆ ಮೊದಲನೇ ಕಳ್ಳ ಕಳೆದುಕೊಂಡ, ಎರಡನೇ ಕಳ್ಳ ತಾಳ್ಮೆಯುಳ್ಳವನಾದ, ಅವನು ಪಡೆದುಕೊಂಡ. ಅದೇ ರೀತಿ ಇವತ್ತು ಈ ದಿನಗಳಲ್ಲಿ ವಾದ ಮಾಡೋರು, ಪ್ರಶ್ನೆಗಳು ಹಾಕೋರು, ಯೇಸು ದೇವರ, ಹೊರದೇಶ ದೇವರು ಅಥವಾ ನಮ್ಮ ದೇವರೆಲ್ಲ, ಹಾಗೆ ಏನೇನೋ ಯೇಸು ಬಗ್ಗೆ ವಾದಗಳು ಮಾಡೋರು, ಇವ್ರಿಗೆಲ್ಲ ಕ್ಷಮೆಯನ್ನು ಕಳೆದುಕೊಳ್ತಾರೆ, ರಕ್ಷಣೆ ಕಳೆದುಕೊಳ್ತಾರೆ, ನಿತ್ಯ ಪರಲೋಕವನ್ನು ಕಳೆದುಕೊಳ್ತಾರೆ.
ಯಾರೆಲ್ಲ ದೇವರ ಬಳಿಗೆ ಬಂದು ತನ್ನನ್ನು ತಗ್ಗಿಸಿಕೊಂಡು ತಾಳ್ಮೆಯಿಂದ ದೀನರಾಗಿ ಯೇಸುವನ್ನ ನೋಡಿ ಅಲ್ವಾ ಈ ರೀತಿಯಾಗಿ, ಏಸಪ್ಪ ನೀನು ನನಗಾಗಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದೆ ದೇವ, ನನ್ನ ಮಾಡಿರೋ ಪಾಪಗಳೆಲ್ಲ ಕ್ಷಮಿಸಿ ನಿಮ್ಮ ರಕ್ತದಲ್ಲಿ ನನ್ನ ತೊಳೆದು ನಿನ್ನ ಮಗುವಾಗಿ ನನ್ನನ್ನು ಸ್ವೀಕರಿಸು, ನನ್ನ ಹೃದಯದಲ್ಲಿ ಬಂದು ವಾಸ ಮಾಡು, ನೀನೇ ಲೋಕದ ರಕ್ಷಕ, ನೀನೇ ಲೋಕದ ವಿಮೋಚಕ, ನೀನೇ ನನ್ನ ಪಾಪದ ಪರಿಹಾರಕನು, ದೇವರಿಂದ ಕಳಿಸಲ್ಪಟ್ಟ ದೇವಕುಮಾರನು ಎಂದು ಯಾರೆಲ್ಲ ತನ್ನ ಸಿಲುವೆ ಬಳಿ ಬಂದು ಹರಕೆ ಇಟ್ಟು ಪಾಪಕ್ಕೆ ಮಾನಸಾಂತರ ಹೊಂದಿ ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ಅಂಗೀಕಾರ ಮಾಡಿಕೊಳ್ತಾರೋ ಅವರಿಗೆ ಮಹಾರಕ್ಷಣೆ, ಪರಲೋಕ ರಾಜ್ಯವು, ಎಲ್ಲ ದೇವ ಬಿಡುಗಡೆ ಆಶೀರ್ವಾದ ಅವರು ಹೊಂದಿಕೊಳ್ತಾರೆ. ಈ ವಾಕ್ಯಗಳನ್ನು ಕೇಳಿಕೊಂಡಿರಂತ ಎಲ್ಲಾ ಪ್ರಿಯರೇ, ದೇವರ ಕಡೆ ತಿರುಗಿಕೊಳ್ರಿ. ದೇವರು ನಿಮಗೆ ರಕ್ಷಣೆ ಕೊಡ್ತಾನೆ, ತನ್ನ ರಾಜ್ಯವನ್ನು ಕೊಡುತ್ತಾನೆ. ಆತನ ಬರೋಣದಲ್ಲಿ ನಿಮಗೆ ಬಹಳ ಸಂತೋಷ ಉಂಟಾಗುತ್ತೆ. ಸಣ್ಣ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಆಮೆನ್, ಹಲ್ಲೆಲೂಯ. ಏಸಪ್ಪ, ಸಿಲುವೆ ಮೇಲೆ ಎರಡನೇ ಮಾತನ್ನ ತಂದೆ ಕಳ್ಳನ ಕುರಿತು ನೀನು ಮಾತನಾಡಿದ್ಯಾ ಸ್ವಾಮಿ. ಇವತ್ತು ಅದೇ ರೀತಿಯಾಗಿ ಯಾರೆಲ್ಲ ಸ್ವಾಮಿ ನಿನ್ನ ಪಾದದಲ್ಲಿ ಬಂದು ತಮ್ಮನ್ನ ತಗ್ಗಿಸಿಕೊಂಡು ಮಾನಸಾಂತರ ಹೊಂದಿ ನಿನ್ನನ್ನು ನೋಡ್ತಾರೋ ಅವರೆಲ್ಲರಿಗೂ ಕ್ಷಮೆ ಕೊಟ್ಟು ರಕ್ಷಣೆ ಕೊಟ್ಟು ನಿಮ್ಮ ರಾಜ್ಯವನ್ನು ಅವರಿಗೆ ಕೊಟ್ಟು ಅವ್ರಿಗೆಲ್ಲ ನೀನು ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಹಾಗೇ ಮಾಡ್ರಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯಗಳನ್ನು ಕೇಳಿಕೊಂಡಿರುವಂತ ಎಲ್ಲ ಪ್ರಿಯರೇ, ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.